ಸರ್ವರಿಗೂ ನಮಸ್ಕಾರ. ನಾನು ಚೇಂಪಿ ಅರವಿಂದ ಭಟ್ ಮಾತಾಡ್ತಾ ಇದ್ದೇನೆ. ಇವತ್ತು ನವರಾತ್ರಿಯ ಚತುರ್ಥ ದಿನವಾಗಿರತಕ್ಕಂತಹ ಕೂಷ್ಮಾಂಡಾ ದೇವಿಯ ದಿನ. ಈ ಕೂಷ್ಮಾಂಡಾ ದೇವಿ ಯಾರು, ಆಕೆಯ ಸ್ವರೂಪ ಏನು, ಆಕೆಯ ಉಪಾಸನೆಯಿಂದ ನಾವು ಏನು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ ಇವತ್ತಿನ ದಿವಸ ಸ್ವಲ್ಪ ಚಿಂತನೆಯನ್ನು ನಡೆಸೋಣ. ನವರಾತ್ರಿಯ ದುರ್ಗಾಪುರಾಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಓಂ ನಮೋ ಭಗವತಿ ಶಾನಿ ಸರ್ವಮಂಗಲದಾಯಿನಿ ನಾಗಪೀಠಸ್ಥಿತೆ ಭದ್ರೇ ಪಾಹ್ಯಸ್ಮಾನ್ ಕುಲದೇವತೆ ಬ್ರಹ್ಮಾಂತ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರೀಯಃಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ. ಶ್ರೀ ಗುರುಭ್ಯೋ ನಮಃ. 4 ರೀತಿಯಾದಂತಹ ಜೀವಿಗಳನ್ನು ನಾವು ಈ ಒಂದು ಭೂಮಿಯಲ್ಲಿ ನೋಡ್ತೇವೆ. ಅಂಡಜಾ ಸ್ವೇದಜಾಶ್ಚೈವ ಉದ್ಭಿಜ್ಜಾಶ್ಚ ಜರಾಯುಜಾಹ ಎಂಬುದಾಗಿ. ಅಂಡಜಾಹ ಒಟ್ಟು ನಾವು ದಾಸ ಸಾಹಿತ್ಯ ಇತ್ಯಾದಿ ವಿಷಯಗಳಲ್ಲಿ ಕೇಳಿದಂತೆ 84 ಲಕ್ಷ ಈ ಜೀವಜಂತುಗಳು, ಜೀವಯೋನಿಗಳು ನಾವು ಕಾಣ್ತೇವೆ. 84 ಲಕ್ಷ ಯೋನಿಗಳಿದೆ ಎಂಬುದಾಗಿ ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ ಎಂಬುದಾಗಿ. ಇದರಲ್ಲಿ 21 ಲಕ್ಷ ಅಂಡಜಾಹ ಅಂದರೆ ಮೊಟ್ಟೆಯಿಂದ ಹುಟ್ಟುವಂತಹ ಜೀವಿಗಳು, ಮತ್ತೆ 21 ಲಕ್ಷ ಸ್ವೇದಜಾಹ ಅಂದರೆ ಬೆವರಿನಿಂದ ಅಥವಾ ಗೋಮಯದಿಂದ ಇತ್ಯಾದಿ ವಸ್ತುಗಳಿಂದ ಹುಟ್ಟುವಂತಹ, ನಾವು ಇವತ್ತು ಆಂಗ್ಲ ಭಾಷೆಯಲ್ಲಿ ಏನು ಬ್ಯಾಕ್ಟೀರಿಯಾ ಎಂಬುದಾಗಿ ಕರೀತೇವೆ, ಈ ರೀತಿಯಾದಂತಹ ಜೀವಿಗಳು ಇನ್ನು 21 ಲಕ್ಷ ಇದೆ ಎಂಬುದಾಗಿ ಗರುಡ ಪುರಾಣ ಹೇಳುತ್ತೆ. ಅಷ್ಟೇ ಅಲ್ಲ, ಉದ್ಭಿಜ್ಜಾಶ್ಚ ಭೂಮಿಯಲ್ಲಿ ಉತ್ತು ಭೂಮಿಯನ್ನು ಭೇದಿಸಿಕೊಂಡು ಮೇಲೆ ಬರುವಂತಹ ಸಸ್ಯ ಜಾತಿ, ಇದು 21 ಲಕ್ಷ ಇದೆ ಅಂತ ಆದರೆ ಮತ್ತೆ 21 ಲಕ್ಷ ಜರಾಯುಜಾಹ ಅಂತ ಗರ್ಭಚೀಲದಲ್ಲಿ ಗರ್ಭಾವಾಸ ದುಃಖವನ್ನು ಅನುಭವಿಸಿ ತದನಂತರ ಪ್ರಸವವಾಗಿ ಭೂಮಿಗೆ ಬರುವಂತಹ ಜೀವಿಗಳು 21 ಲಕ್ಷ. ಇದರಲ್ಲಿ ಒಬ್ಬ, ಅದು ಮನುಷ್ಯ ಯೋನಿ ಇದರಲ್ಲಿ ಒಂದು. ಈ ಮನುಷ್ಯ ಯೋನಿಯನ್ನು ಬಿಟ್ಟರೆ ಇನ್ನು 20,99,999 ಬೇರೆ. ಹಾಗೆ ಈ ಮನುಷ್ಯ ಮಾನವ ಜನ್ಮ ಎನ್ನುವಂಥದ್ದು ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ ಎಂಬುದಾಗಿ ದಾಸರು ಹೇಳ್ತಾರೆ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂಬುದಾಗಿ. ಈ ರೀತಿಯಾಗಿ ಮನುಷ್ಯನು ಜೀವನವನ್ನು ಮಾಡಬೇಕಾದ್ರೆ ಪ್ರಾರಬ್ಧವಶಾತ್ ಆತನಿಗೆ ಜೀವನದಲ್ಲಿ ಅನಿಷ್ಟ ಸೂಚನೆಗಳು ಬರ್ತವೆ. ಹೇಗೆ ಎಂಬುದಾಗಿ ಹೇಳಿದರೆ, ಇದನ್ನ ಉಪನಿಷತ್ತಿನಲ್ಲಿ ಶ್ರೀಮದಾಚಾರ್ಯರು ಉಲ್ಲೇಖ ಮಾಡುತ್ತಾರೆ. ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡಾಗ ನಮ್ಮ ಕುತ್ತಿಗೆಯ ಭಾಗ ಮಾತ್ರ ಕಾಣದೆ, ಮುಖ ಎನ್ನುವಂಥದ್ದು ಕಾಣದೆ, ದೇಹದ ಇತರ ಭಾಗಗಳು ಕನ್ನಡಿಯಲ್ಲಿ ಗೋಚರವಾದಾಗ ಅದು ಒಂದು ಅನಿಷ್ಟ ಸೂಚನೆ. ಅಷ್ಟೇ ಅಲ್ಲದೆ ಸೂರ್ಯನನ್ನು ನೋಡಿದಾಗ ಸೂರ್ಯನನ್ನು ನೋಡಬಾರದು ಎಂಬುದಾಗಿ ಗೀತಾಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಧರ್ಮಶಾಸ್ತ್ರದ ವಾಕ್ಯವನ್ನು, ನೇಕ್ಷಿತೋದ್ಯಂತಮಾದಿತ್ಯಂ ನಾಸ್ತಮ್ಯಂತಂ ಕದಾಚನ ನೋಪರಕ್ತಂ ನವಾರಿಸ್ತಂ ನ ಮಧ್ಯಂ ನಭಸೋಗತಂ ಅಂತ. ಹೀಗೆ ಸೂರ್ಯನನ್ನು ನೋಡಿದಾಗ ಆ ಸೂರ್ಯನಲ್ಲಿ ಬಿರುಕು ಕಂಡದ್ದೇ ಹೌದಾದಲ್ಲಿ, ರಂಧ್ರ ಎನ್ನುವಂಥದ್ದು ಕಾಣಿಸಿದ್ದೇ ಹೌದಾದಲ್ಲಿ, ಅಥವಾ ಕನ್ನಡಿಯಲ್ಲಿ ಮುಖ ಕಂಡಾಗ ಅದರಲ್ಲಿ ಮುಖ ಎನ್ನುವಂಥದ್ದು ಕಾಣದೆ ಇತರ ದೇಹ ಭಾಗಗಳು ಕಂಡದ್ದೇ ಹೌದು ಅಂತಾದಲ್ಲಿ ಆ ಮನುಷ್ಯನಿಗೆ ಇನ್ನೇನು 3 ತಿಂಗಳಲ್ಲಿ, 2 ತಿಂಗಳಲ್ಲಿ, 1 ವಾರದಲ್ಲಿ ಅಥವಾ ನಾಳೆಯೇ ಆತನ ಮೃತ್ಯು ಎನ್ನುವಂಥದ್ದು ಬರಬಹುದು. ಆತನ ಶರೀರಕ್ಕೆ ಅಪಾಯ ಇದೆ, ಜೀವಕ್ಕೆ ಅಪಾಯ ಇದೆ ಎಂಬುದಾಗಿ ಸೂಚನೆ. ಈ ರೀತಿಯಾಗಿ ಎಲ್ಲ ಅನಿಷ್ಟ ಸೂಚನೆಗಳು ಮನುಷ್ಯನಿಗೆ ಬಂದಾಗ ಆ ಅನಿಷ್ಟ ಸೂಚನೆಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು. ದೀರ್ಘಾಯುಷ್ಯ ಎನ್ನುವಂಥದ್ದು ಪಡೀಬೇಕು. ಯಾಕೆ? ಈ ಶರೀರ ಎನ್ನುವಂಥದ್ದು ಮಾತ್ರ ಧರ್ಮ ಸಾಧನವಾಗಿದೆ. ಧರ್ಮಾದಿ ಕಾರ್ಯಗಳನ್ನು ಆಚರಣೆ ಮಾಡಬೇಕು ಎಂಬುದಾಗಿ ಆದರೆ ಈ ಶರೀರ ಎನ್ನುವಂಥದ್ದು ನಮಗೆ ಅತ್ಯಗತ್ಯವಾಗಿದೆ. ಹಾಗಾಗಿ ಏತದ್ ಶರೀರವನ್ನು ರಕ್ಷಣೆ ಮಾಡಬೇಕು, ದೀರ್ಘಾಯುಷ್ಯವನ್ನು ನಾವು ಪಡೆಯಬೇಕು, ಪರಮಾತ್ಮನ ಕಾರ್ಯಗಳನ್ನು ನಾವು ಆಚರಣೆ ಮಾಡಬೇಕು ಎಂಬುದಾಗಿ ಆದರೆ ಆವಾಗ ಈ ಮರಣ ಸೂಚನೆಗಳೇನಿದೆ ಇದನ್ನು ನಾವು ನಿವಾರಣೆ ಮಾಡಿಕೊಳ್ಳಬೇಕಾಗ್ತದೆ. ಇದನ್ನ ನಿವಾರಣೆ ಮಾಡಿಕೊಳ್ಳುವಂಥದ್ದು ಹೇಗೆ ಎಂಬುದಾಗಿ ಹೇಳಿದರೆ ಅದಕ್ಕೆ ಕೆಲವೊಂದು ಉಪಾಯಗಳನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಮೊದಲಿಗೆ ಯದಂತಿ ಎಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹಿ ಎಂಬಂತಹ ಪವಮಾನದಲ್ಲಿ ಬರತಕ್ಕಂತಹ 4ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಈ ಮಂತ್ರದ ಉಪಾಸನೆಯಿಂದಾಗಿ ನಮಗೆ ಏನೆಲ್ಲ ಭಯ ಎನ್ನುವಂಥದ್ದು, ಮೃತ್ಯು ಭಯ ಎನ್ನುವಂಥದ್ದು ಕಾಡ್ತಾ ಇದೆ, ಆ ಮೃತ್ಯು ಭಯ ಎನ್ನುವಂಥದ್ದು ನಮಗೆ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ
ಪರಮಾತ್ಮನ ಅನುಗ್ರಹದಿಂದ ದೀರ್ಘಾಯುಷ್ಯ ಎನ್ನುವಂಥದ್ದು ಲಬ್ಧಿಯಾಗ್ತದೆ ಎಂಬುದಾಗಿ ತಿಳಿಸ್ತಾರೆ. ಇನ್ನೊಂದು ಉಪಾಯವನ್ನು ಕೂಡ ಹೇಳ್ತಾರೆ, ರಾತ್ರಿ ಸೂಕ್ತ. ರಾತ್ರಿ ವ್ಯಖ್ಯದಾಯತಿ ಎಂಬುದಾಗಿ ಏನು ರಾತ್ರಿ ಸೂಕ್ತ ಎನ್ನುವಂಥದ್ದು ನಾವು ವೇದದಲ್ಲಿ ಕಾಣ್ತೇವೆ. ಈ ರಾತ್ರಿ ಸೂಕ್ತದ ಉಪಾಸನೆಯಿಂದಾಗಿ ನಮ್ಮ ಏನೆಲ್ಲ ಅನಿಷ್ಟ ಸೂಚನೆಗಳು ಬರ್ತಾ ಇದೆ, ಆ ಅನಿಷ್ಟ ಸೂಚನೆಗಳನ್ನು ನಿವಾರಣೆ ಮಾಡಿಕೊಂಡು ದೀರ್ಘಾಯುಷ್ಯವನ್ನು ಪಡೆಯಬಹುದು ಎಂಬುದಾಗಿ ತಿಳಿಸ್ತಾರೆ. ಏನು ಈ ರಾತ್ರಿ ಸೂಕ್ತ ಎಂಬುದಾಗಿ ಹೇಳಿದರೆ ಅಂತಂದರೆ ಅದರಲ್ಲಿ ತಿಳಿಸ್ತಾರೆ, ರಾತ್ರಿ ವ್ಯಖ್ಯತ್ ಆಯತಿ ಪುತ್ರ ದೇವಿ ಅಕ್ಷಭಿಹಿ ಎಂಬುದಾಗಿ. ರಾತ್ರಿ ಎಂಬುದಾಗಿ ಒಂದು ದೇವಿಯ ಉಲ್ಲೇಖವನ್ನು ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ರಾತ್ರಿ ಎಂಬಂತಹ ಈ ದೇವಿ ಪರಮಾತ್ಮನ ವಿಷ್ಣುವಿನ ಸ್ತ್ರೀ ರೂಪ ಎಂಬುದಾಗಿ ತಿಳಿಸ್ತಾರೆ. ನಾವು ಕೇವಲ ವಿಷ್ಣುವಿನ ಸ್ತ್ರೀ ರೂಪ ಅಂತಂದರೆ ಈ ಕ್ಷೀರಸಾಗರ ಮಥನದ ಸಂದರ್ಭದಲ್ಲಿ ಬಂದಂತಹ ಮೋಹಿನಿಯ ಅವತಾರವನ್ನು ಮಾತ್ರ ನಮಗೆ ಮನಸ್ಸಿನಲ್ಲಿ ಬರ್ತದೆ. ಆದರೆ ಪರಮಾತ್ಮನ ಸ್ತ್ರೀರೂಪ ಅದು ರಾತ್ರಿ ನಾಮಕವಾಗಿರತಕ್ಕಂತಹ ಒಂದು ಸ್ತ್ರೀರೂಪ ಇದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಈ ದೇವಿಯ ಕಾರ್ಯ ಏನು ಅಂತ ಹೇಳಿದರೆ, ವ್ಯಖ್ಯತ್ ನೋಡುವುದು ಆಕೆಯ ಕಾರ್ಯ. ಪುರುತ್ರ ತನ್ನ ಸುತ್ತಲೂ ಕೂಡ ಆ ದೇವಿ ನೋಡ್ತಾಳೆ ಅಂತೆ ತನ್ನ ಕಣ್ಣುಗಳಿಂದ. ಇಷ್ಟೇ ಅಲ್ಲ, ವಿಶ್ವ ಅಧಿಶ್ರಿಯೋಧಿತ ಏನು ಸಂಪತ್ತು ಎಂಬುದಾಗಿ ಸಮಗ್ರ ವಿಶ್ವದಲ್ಲಿ ಇದೆ, ಆ ಎಲ್ಲ ಸಂಪತ್ತಿಗೂ ಕೂಡ ದೇವತೆ ಈ ರಾತ್ರಿ ಎಂಬಂತಹ ದೇವಿಯಾಗಿದ್ದಾಳಂತೆ. ಓರ್ವಪ್ರ ಅಮರ್ತ್ಯ ನಿವತೋ ದೇವ್ಯು ಉದ್ವತಃ ಜ್ಯೋತಿಷ ಬಾಧತೆ ತಮಾಹ. ಈ ರಾತ್ರಿ ಎಂಬಂತಹ ದೇವಿ ಏನು ಮಾಡ್ತಾಳೆ ಎಂಬುದಾಗಿ ಹೇಳಿದರೆ, ಉರು ಅಪ್ರಾಹ ಊರ್ಧ್ವ ಪಂಕ್ತಿಯಲ್ಲಿ ಇರುವಂತಹ ದೇವತೆಗಳನ್ನು, ಬ್ರಹ್ಮ ಇಂದ್ರ ರುದ್ರ ಮುಂತಾದಂತಹ ದೇವತೆಗಳನ್ನು, ಅಧಃಪಂಕ್ತಿಯಲ್ಲಿರತಕ್ಕಂತಹ ಅಗ್ನಿ ವಿಶ್ವಕ್ಸೇನ ಮುಂತಾದಂತಹ ದೇವತೆಗಳನ್ನು ಯಾವ ರೀತಿಯಲ್ಲಿ ಮನುಷ್ಯನಲ್ಲಿ ತಾರತಮ್ಯ ಎನ್ನುವಂಥದ್ದುಂಟೋ ಅದೇ ರೀತಿಯಾಗಿ ದೇವತೆಗಳಲ್ಲಿಯೂ ಕೂಡ ತಾರತಮ್ಯ ಇದೆ ಎಂಬುದಾಗಿ ತಿಳಿಸ್ತಾರೆ. ಹಾಗೆ ಮೇಲ್ಪಂಕ್ತಿಯಲ್ಲಿ ಬರುವಂತಹ ದೇವತೆಗಳನ್ನು, ಅಧಃಪಂಕ್ತಿಯಲ್ಲಿ ಬರುವಂತಹ ದೇವತೆಗಳನ್ನು ಕೂಡ ಜ್ಞಾನದಿಂದ ತುಂಬಿಸಿರುವಂತಹ ದೇವಿ ಈ ರಾತ್ರಿ ನಾಮಕವಾಗಿರತಕ್ಕಂತಹ ಪರಮಾತ್ಮನ ಸ್ತ್ರೀರೂಪ. ಆಕೆ ಜ್ಯೋತಿಷ ಬಾಧತೆ ತಮಃ, ಜ್ಯೋತಿ ಜ್ಞಾನವೆಂಬಂತಹ ಜ್ಯೋತಿಯಿಂದಲೂ ಅಷ್ಟೇ ಅಲ್ಲದೆ ಬೆಳಕಿನಿಂದಲೂ ಕೂಡ ತಾನು ಅಜ್ಞಾನ ಎಂಬಂತಹ ಕತ್ತಲನ್ನು ನಿವಾರಣೆ ಮಾಡ್ತಾ ಇದ್ದಾಳೆ. ಹೇಗೆ ಅಂತಂದರೆ ಮುಂದೆ ಹೇಳ್ತಾರೆ, ನಿರುಸ್ವಸಾರಮಸ್ಕೃತೋಷಸಂ ದೇವ್ಯಾಯತಿ ಎಂಬುದಾಗಿ. ಇಲ್ಲಿ ಸ್ವಸಾರ ಅಂದರೆ ಅಕ್ಕ ತಂಗಿ ರೂಪವನ್ನು ಹೇಳ್ತಾ ಇದ್ದಾರೆ. ರಾತ್ರಿ ಎಂಬುದಾಗಿ ಹೇಳಿದರೆ ಪರಮಾತ್ಮನ ಸ್ತ್ರೀರೂಪ. ಆಕೆ ಕಪ್ಪಗಿದ್ದರೂ ಕೂಡ ಲಕ್ಷಣವಾದಂತಹ ಕಪ್ಪು ವರ್ಣ ಆಕೆಯದ್ದು. ಆಕೆ ಚಂದ್ರಮಂಡಲದಲ್ಲಿ ನಿವಾಸವನ್ನು ಮಾಡ್ತಾಳೆ. ಉಷಾಖ್ಯಂ ಶುಕ್ಲವರ್ಣಂ ಸೂರ್ಯ ಸಂಸ್ಥಂ ಎಂಬುದಾಗಿ ಹೇಳಿದ ಹಾಗೆ ಉಷಾ ಎಂಬಂತಹ ರೂಪ ಪರಮಾತ್ಮನದ್ದೇ ಸ್ತ್ರೀರೂಪ. ಆದರೆ ರಾತ್ರಿಯ ಅಕ್ಕನ ರೂಪ ಅದು. ಆದರೆ ಅವಳು ಬಿಳಿವರ್ಣದವಳಾಗಿದ್ದು ಸೂರ್ಯದಲ್ಲಿ ನೆಲೆಸಿ ಆ ಸೂರ್ಯನ ಕಿರಣಗಳೆಲ್ಲವೂ ಕೂಡ ಎಲ್ಲ ಕಡೆ ಪಸರಿಸುವಂತೆ ಮಾಡಿ ಲೋಕಕ್ಕೆ ಬೆಳಕನ್ನು ಕೊಟ್ಟು ಕತ್ತಲನ್ನು ನಿವಾರಣೆ ಮಾಡುವಂತಹ ರೂಪ ಆ ಉಷಾ ಎಂಬಂತಹ ದೇವಿಯ ರೂಪ. ಆ ದೇವಿಯ ಜೊತೆಗೆ ಕೂಡಿಕೊಂಡು ರಾತ್ರಿ ಎಂಬಂತಹ ದೇವಿ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಅಂಧಕಾರವನ್ನು ನಿವಾರಣೆ ಮಾಡ್ತಾ ಇದ್ದಾಳೆ. ಹೇಗೆ ಅಂತಂದರೆ, ನಾನು ಈಗಷ್ಟೇ ಹೇಳಿದ ಹಾಗೆ ಮನುಷ್ಯನಿಗೆ ಈ ಅನಿಷ್ಟ ಸೂಚನೆಗಳು, ಮರಣ ಸೂಚನೆಗಳು ಬಂದಾಗ ಆ ಮನುಷ್ಯ ಯಾರು ರಾತ್ರಿ ಎಂಬಂತಹ ದೇವಿಯ ಉಪಾಸನೆ ಮಾಡ್ತಾನೋ ಆವಾಗ ರಾತ್ರಿ ಆ ಚಂದ್ರಮಂಡಲದಲ್ಲಿ ಏನಿದ್ದಾಳೆ ಆ ದೇವಿ ಆಕೆ ಭೂಲೋಕಕ್ಕೆ ಇಳಿದು ಬರ್ತಾಳೆ. ಇಳಿದು ಬಂದು ಯಾರಿಗೆ ಅನಿಷ್ಟ ಸೂಚನೆಗಳು ಬಂದಿದೆಯೋ ಅವರ ಮೇಲೆ ತನ್ನ ದೃಷ್ಟಿಯನ್ನು ಹಾಯಿಸುವ ಮೂಲಕ, ಅವರನ್ನು ನೋಡುವ ಮೂಲಕ ಅವರಲ್ಲಿ ಇರತಕ್ಕಂತಹ ಏನು ದೋಷ ಇದೆ, ಏನು ಆ ಬಾಧೆ ಅವರಿಗೆ ಬಂದಿದೆ ಅದನ್ನು ನಿವಾರಣೆ ಮಾಡಿ ಅವರಿಗೆ ಆಯುಷ್ಯವನ್ನು ಪ್ರದಾನ ಮಾಡ್ತಾಳೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಕೇವಲ ಒಂದು ರೂಪದಿಂದ ಅಲ್ಲ, ಅದನ್ನೇ ತಿಳಿಸಿದ್ರಲ್ವಾ ಪುರುಷ ಸೂಕ್ತದಲ್ಲಿ. ಸಹಸ್ರಾರು ತಲೆಯಿಂದ, ಸಹಸ್ರಾರು ಕಣ್ಣುಗಳಿಂದ, ಸಹಸ್ರಾರು ಒಂದು ಕೈ ಕಾಲುಗಳು ಉಳ್ಳಂತಹ ರೂಪ ಆ ದೇವಿಯದ್ದು, ಪರಮಾತ್ಮನದ್ದು. ಅಂತಹ ಭೀಕರವಾದಂತಹ ರೂಪವನ್ನು ರಾತ್ರಿ ಎಂಬಂತಹ ದೇವಿ ಚಂದ್ರಮಂಡಲದಲ್ಲಿ ಇರ್ತಕ್ಕಂಥವಳು ಆಕೆ ಭೂಲೋಕದಲ್ಲಿ ಬಂದು ಎಲ್ಲ ಯಾರಿಗೆ ಅರಿಷ್ಟ ಸೂಚನೆಗಳು ಬಂದಿದೆ ಅವರನ್ನು ನೋಡಿ ಅವರಲ್ಲಿರ್ತಕ್ಕಂತಹ ಮೃತ್ಯು ಬಾಧೆಯನ್ನು ನಿವಾರಣೆ ಮಾಡ್ತಾ ಇದ್ದಾಳೆ. ಕೇವಲ ಮನುಷ್ಯರದ್ದು ಅಂತ ಮಾತ್ರ ಅಲ್ಲ, ಅದನ್ನೇ ತಿಳಿಸಿದ್ರು. ನಿಗ್ರಾಮಾಸಹ ನಿಪದ್ವಂತಹ ನಿಪಕ್ಷಿಣಃ ನಿಶ್ಯೇನಾಸಶ್ಚಿದರ್ತಿನಃ ಎಂಬುದಾಗಿ. ಲೋಕದಲ್ಲಿ ಯಾರು ದುರ್ಜನರು ಅಂತಿದ್ದಾರೆ
ಅವರನ್ನೂ ಕೂಡ ಅವಳು ಅಭಯವನ್ನ ಕೊಡ್ತಾ ಇದ್ದಾಳೆ, ಅವರ ಭಯವನ್ನೂ ನಿವಾರಣೆ ಮಾಡ್ತಾ ಇದ್ದಾರೆ. ನಿಪಧ್ವಂತಹ, ಯಾರಿಗೆ ಪಾದ ಇದೆ, ಪ್ರಾಣಿಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು, ನಿಪಕ್ಷಿಣಃ, ಪಕ್ಷಿಗಳಿಗೂ ಕೂಡ ಭಯ ಎನ್ನುವಂಥದ್ದುಂಟಾದಲ್ಲಿ ಆ ರಾತ್ರಿ ಎಂಬಂತಹ ಪರಮಾತ್ಮನ ಸ್ತ್ರೀ ರೂಪ ರಾತ್ರಿ ದೇವಿ, ಆಕೆ ಅವರನ್ನೂ ರಕ್ಷಣೆ ಮಾಡ್ತಾ ಇದ್ದಾಳೆ. ನಿಶ್ಯೇನಾಹ ಅಂದರೆ ಶ್ಯ ಎಂಬುದಾಗಿ ಹೇಳಿದರೆ ಪರಮಾತ್ಮ, ಆ ಪರಮಾತ್ಮನೇ ಯಾರಿಗೆ ಒಡೆಯನೋ ಅಂದರೆ ದೇವತೆಗಳಿಗೂ ಕೂಡ ಭಯ ಬಂದಾಗ ರಾತ್ರಿ ಎಂಬಂತಹ ಪರಮಾತ್ಮನನ್ನ, ಆ ದೇವಿಯನ್ನ ಅವರು ಸ್ತುತಿ ಮಾಡಿದಾಗ ಅವರಿಗೂ ಕೂಡ ಭಯವನ್ನು ಕೊಡ್ತಾ ಇದ್ದಾಳೆ. ಹೇಳುವಂಥದ್ದು ಯಾಕೆ ಅಂತ ಹೇಳಿದರೆ, ಯಾವಾಗ ಮನುಷ್ಯನಿಗೆ ಭಯ ಎನ್ನುವಂಥದ್ದು ಕಾಡ್ತದೋ ಜೀವನದಲ್ಲಿ, ಯಾವ ರೀತಿಯಾಗಿ ಒಂದು ಹಕ್ಕಿಗೆ ಭಯ ಎನ್ನುವಂಥದ್ದುಂಟಾದಾಗ ಅದು ಹೇಗೆ ಮರವನ್ನು ಹೋಗಿ ಆಶ್ರಯಿಸ್ತದೋ, ಅದೇ ರೀತಿಯಾಗಿ ಮನುಷ್ಯನೂ ಕೂಡ ಜೀವನದಲ್ಲಿ ಭಯ ಬಂದಾಗ ರಾತ್ರಿ ಎಂಬಂತಹ ದೇವಿಯನ್ನ ಆಶ್ರಯಿಸಬೇಕು ಎಂಬುದಾಗಿ ತಿಳಿಸ್ತಾರೆ. ಯಾಕೆ ಈ ರಾತ್ರಿಯ ಉಲ್ಲೇಖ ಯಾಕೆ ಬಂತು ಅಂತಂದ್ರೆ, ಈ ರಾತ್ರಿ ಎಂಬಂತಹ ದೇವಿ ಯಾವ ರೀತಿಯಾಗಿ ಚಂದ್ರಮಂಡಲದಲ್ಲಿ ಇದ್ದಾಳೋ ಅದೇ ರೀತಿಯಾಗಿ ಈ ರಾತ್ರಿ ಎಂಬಂತಹ ದೇವಿ ದುರ್ಗಾದೇವಿಯ ಒಳಗೂ ಕೂಡ ಇದ್ದಾಳೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ದುರ್ಗಾ ಉದ್ದೇಶವಾಗಿ, ದುರ್ಗೆಯ ಸಂಬಂಧವಾಗಿ ಯಾವುದಾದರೂ ಕಾರ್ಯಕ್ರಮವನ್ನು ನಾವು ಆಚರಿಸಿದ್ದೇ ಹೌದು ಎಂಬುದಾಗಿ ಆದರೆ, ದುರ್ಗಾ ನಮಸ್ಕಾರವ, ದೀಪ ನಮಸ್ಕಾರವ ಅಥವಾ ದುರ್ಗಾ ಹೋಮವ ಏನಾದರೂ ನಾವು ಆಚರಿಸಿದ್ರೆ ಅದು ಆಚಾರ್ಯರ ಒಂದು ಮುಖಾಂತರ ಅವರು ತಿಳಿಸುವುದೇನು ಎಂಬುದಾಗಿ ಹೇಳಿದರೆ, ದುರ್ಗೆಯ ಸಂಬಂಧವಾಗಿ ನಾವೇನಾದರೂ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದರೆ ಅದಕ್ಕೆ ಫಲವನ್ನು ನೀಡುವಂಥದ್ದು ದುರ್ಗೆ ಹೌದು, ಆದರೆ ಅಸ್ವತಂತ್ರಳಾಗಿ, ಸ್ವತಂತ್ರಳಾಗಿ ನಮಗೆ ಆ ಕಾರ್ಯಕ್ರಮದ ಫಲವನ್ನು ಕೊಡುವಂಥದ್ದು ಆ ದುರ್ಗೆಯ ಒಳಗೆ ಇರತಕ್ಕಂತಹ ರಾತ್ರಿ ಎಂಬಂತಹ ಪರಮಾತ್ಮನ ಸ್ತ್ರೀ ರೂಪವೇ ಎಂಬುದಾಗಿ ತಿಳಿಸ್ತಾರೆ. ಹೇಗೆ ಒಂದು ಉದಾಹರಣೆ ಕೊಡುವುದಾದರೆ, 100% ಇದೆ ಅಂತ ಆದರೆ ಅದರಲ್ಲಿ 20% ದುರ್ಗೆ ಕೊಟ್ಟರೆ ಇನ್ನು 80% ಕೂಡ ಕೊಡುವುದು ದುರ್ಗೆಯೇ. ಆದರೆ ಆ ದುರ್ಗೆಯ ಒಳಗೆ ಇರತಕ್ಕಂತಹ ರಾತ್ರಿ ಎಂಬಂತಹ ಪರಮಾತ್ಮ ಅವಳನ್ನು ಪ್ರಚೋದಿಸಬೇಕು, ಹೋಗಿ ಅವರಿಗೆ ಆ ಉಳಿದಂತಹ 80% ಫಲವನ್ನು ಕೊಡು ಎಂಬುದಾಗಿ ಹೇಳಿದಾಗ ಆವಾಗ ದುರ್ಗೆ ಎನ್ನುವಂಥದ್ದು ಕೊಡ್ತಾಳೆ. ಈ ರೀತಿಯಾಗಿ ಈ ದುರ್ಗೆಯ ಉಪಾಸನೆಯನ್ನ ಅನುನಿತ್ಯವೂ ಕೂಡ ಮಾಡಿದ್ರೂ ಕೂಡ ನಾವು ನವರಾತ್ರಿಯ ಸಂದರ್ಭದಲ್ಲಿ, ಶರನ್ನವರಾತ್ರಿಯ ಸಂದರ್ಭದಲ್ಲಿ ಈ ದುರ್ಗೆಯ ಬೇರೆ ಬೇರೆ ರೂಪಗಳನ್ನು ನಾವು ಉಪಾಸನೆ ಮಾಡ್ತೇವೆ, ಚಿಂತನೆ ಮಾಡ್ತೇವೆ. ಅದೇ ರೀತಿಯಾಗಿ ನೋಡಬೇಕಾದ್ರೆ ನವರಾತ್ರಿಯ 4ನೇ ದಿನದಲ್ಲಿ ಕ್ರಮವಾಗಿ ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಠೇತಿ, ಕೂಷ್ಮಾಂಡೇತಿ ಚತುರ್ಥಕಂ ಎಂಬುದಾಗಿ ಹೇಳಿದ ಹಾಗೆ 4ನೇ ದಿನ ನಾವು ಕೂಷ್ಮಾಂಡ ಎಂಬಂತಹ ದೇವಿಯ ಉಪಾಸನೆಯನ್ನು ಮಾಡ್ತೇವೆ. ಏನು ಈ ದುರ್ಗೆಯ ಕೂಷ್ಮಾಂಡ ಎಂಬಂತಹ ರೂಪದ ಮಹತ್ವ ಎಂಬುದಾಗಿ ನೋಡಬೇಕಾದ್ರೆ, ಸಂಸ್ಕೃತದಲ್ಲಿ ಕು ಎಂಬುದಾಗಿ ಹೇಳಿದರೆ ಸ್ವಲ್ಪ ಎಂಬುದಾಗಿ ಅರ್ಥ, ಊಷ್ಮ ಎಂಬುದಾಗಿ ಹೇಳಿದರೆ ಉಷ್ಣತೆ ಎಂಬುದಾಗಿ ಅರ್ಥವನ್ನು ನಾವಿಟ್ಕೊಳ್ಳುವ. ಅದೇ ರೀತಿಯಾಗಿ ಅಂಡ ಎಂಬುದಾಗಿ ಹೇಳಿದರೆ ಮೊಟ್ಟೆ ಎಂಬುದಾಗಿ ಅರ್ಥ ಎನ್ನುವಂಥದ್ದು ಬರ್ತದೆ. ಋಗ್ವೇದದಲ್ಲಿ ಹೇಳುವ ಹಾಗೆ ನಾಸದಾಸೀತ್ ನೋಸದಾಸೀತ್ ಎಂಬುದಾಗಿ ಹೇಳುವ ಹಾಗೆ ಸೃಷ್ಟಿಗಿಂತಲೂ ಕೂಡ ಮುಂಚೆ ನ ಅಸದಾಸೀತ್, ಯಾವುದೇ ಅಸತ್ತಾದಂತಹ ಪದಾರ್ಥಗಳು ಇರಲಿಲ್ಲ ಎಂಬುದಾಗಿ ತಿಳಿಸ್ತಾರೆ. ನ ಸದಾಸೀತ್, ಯಾವುದೇ ಸತ್ತಾರಂತಹ ಪದಾರ್ಥಗಳು ಕೂಡ, ನಿಜವಾದಂತಹ ಪದಾರ್ಥಗಳು ಕೂಡ ಯಾವುದೂ ಇರಲಿಲ್ಲ. ಹಾಗಾದರೆ ಏನಿತ್ತು ಸೃಷ್ಟಿಗಿಂತ ಮುಂಚೆ ಎಂಬುದಾಗಿ ಹೇಳಿದರೆ ಅದನ್ನೇ ಹೇಳಿದರು ರಜೋನೋ ವ್ಯೋಮಾಪರೋ ಯತ್ ಎಂಬುದಾಗಿ. ಕೇವಲ ಕತ್ತಲೆನ್ನುವಂಥದ್ದು ತುಂಬಿಕೊಂಡಿತ್ತಂತೆ. ಆವಾಗ ಕೇವಲ ಕತ್ತಲು ತುಂಬಿಕೊಂಡಿದ್ದಾಗ ಈ ಕೂಷ್ಮಾಂಡ ಎಂಬಂತಹ ದೇವಿ ಕೇವಲ ತನ್ನ ಒಂದು ಸಣ್ಣ ಹಾಸ್ಯದಿಂದ ಸಮಗ್ರ ಭೂಮಂಡಲವನ್ನು, ಸಮಗ್ರ ಜಗತ್ತನ್ನು ನಿರ್ಮಾಣ ಮಾಡಿದ್ದಾಳೆ. ಕೇವಲ ಎಷ್ಟೊಂದು ಮಹಿಮೆ ಆ ದೇವಿಯದ್ದಿರಬಹುದು. ಕೇವಲ ತನ್ನ ಒಂದು ನಗುವಿನಿಂದ ಸರ್ವತ್ರ ಬೆಳಕು ಎನ್ನುವಂಥದ್ದು ವ್ಯಾಪಿಸುವಂತೆ ಮಾಡಿ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಈ ಕೂಷ್ಮಾಂಡ ದೇವಿಯ ಉಪಾಸನೆಯಿಂದಲೂ ಕೂಡ ಮನುಷ್ಯ ತಾನು ಮುಕ್ತಿಯನ್ನು ಹೊಂದಬಹುದು, ಉತ್ತಮ ಲೋಕವನ್ನು ಹೊಂದಬಹುದು ಎಂಬುದಾಗಿ ತಿಳಿಸ್ತಾರೆ. ಹೇಗೆ ಎಂಬುದಾಗಿ ಹೇಳಿದರೆ, ಯಾವ ರೀತಿಯಾಗಿ ಈಗ ಹೇಳಿದ ಹಾಗೆ ಉಷಾ ಎಂಬಂತಹ ದೇವಿ ಆಕೆ ಸೂರ್ಯನಲ್ಲಿ ಇದ್ದುಕೊಂಡು ಎಲ್ಲ ಬೆಳಕನ್ನು ಪಸರಿಸುವಂತೆ ಮಾಡುತ್ತಾಳೋ, ಅದೇ ರೀತಿಯಾಗಿ ಈ ಕೂಷ್ಮಾಂಡ ಎಂಬಂತಹ ದೇವಿ ಆಕೆಯ ಪ್ರಭೆ ಎಷ್ಟು ಎಂಬುದಾಗಿ ಹೇಳಿದರೆ, ಸೂರ್ಯನಿಗೆ ಎಷ್ಟು ಪ್ರಭೆಯೋ, ಎಷ್ಟು ಕಿರಣಗಳು, ಎಷ್ಟು ಬೆಳಕು ಸೂರ್ಯನಿಂದ ನಮಗೆ ಸಿಗುತ್ತೆ,
ಅದೇ ರೀತಿಯಾದಂತಹ ಪ್ರಭೆ, ಅದೇ ರೀತಿಯಾದಂತಹ ಬೆಳಕು ನಮಗೆ ಕೂಷ್ಮಾಂಡಾ ದೇವಿಯಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲವರು ಹೇಳ್ತಾರೆ, ಈ ಕೂಷ್ಮಾಂಡಾ ಎಂಬಂತಹ ದೇವಿಯ ಆವಾಸ ಸ್ಥಾನವೂ ಕೂಡ ಸೂರ್ಯಮಂಡಲದಲ್ಲಿ ಇದೆ ಎಂಬುದಾಗಿ. ಸೂರ್ಯಮಂಡಲದಲ್ಲಿ ಇರುವಂತಹ ಕ್ಷಮತೆ ಈ ಕೂಷ್ಮಾಂಡಾ ದೇವಿಗೆ ಬಿಟ್ಟರೆ ಬೇರೆ ಇತರ ದೇವಿಗಳಿಗೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಈ ದೇವಿಯ ಪ್ರಭೆ ಎಷ್ಟು ಎಂಬುದಾಗಿ ಹೇಳಿದರೆ, ನವರಾತ್ರಿಯಲ್ಲಿ ನಾವು ಇತರ ದೇವಿಗಳನ್ನು ಯಾರನ್ನೆಲ್ಲ ನೋಡ್ತೇವೆ, ಇತರ ರೂಪಗಳು, ದುರ್ಗೆಯ ರೂಪಗಳನ್ನು ನಾವೇನೆಲ್ಲ ನೋಡ್ತೇವೆ, ಆ ಎಲ್ಲ ರೂಪಗಳಿಗಿಂತಲೂ ಕೂಡ ಅತ್ಯಂತ ಪ್ರಭಾವಶಾಲಿಯಾಗಿರತಕ್ಕಂತಹ, ಕಿರಣಮಯವಾಗಿರತಕ್ಕಂತಹ ರೂಪ ಈ ಕೂಷ್ಮಾಂಡ ಎಂಬಂತಹ ದೇವಿಯ ರೂಪ ಎಂಬುದಾಗಿ ತಿಳಿಸ್ತಾರೆ. ಸಾಧಕ ತಾನು ಸಾಧನೆ ಮಾಡುವುದಾದರೆ ನವದುರ್ಗಾ ಎಂಬಂತಹ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ತಿಳಿಸ್ತಾರೆ, 4ನೇ ದಿನ ಆ ಸಾಧಕನ ಮನಸ್ಸು ಅನಾಹತ ಚಕ್ರ ಎಂಬಲ್ಲಿ ಬರ್ತದೆ ಸಾಧನೆಯನ್ನು ಮಾಡುವಾಗ. ಈ ಕೂಷ್ಮಾಂಡ ಎಂಬಂತಹ ದೇವಿ ಆಕೆ ಅನಾಹತ ಚಕ್ರದಲ್ಲಿ ವಾಸ ಮಾಡ್ತಾಳೆ ಎಂಬುದಾಗಿ. ಯಾವಾಗ ಆ ಸಾಧಕನ ಮನಸ್ಸು ಅನಾಹತ ಚಕ್ರವನ್ನು ಪ್ರವೇಶ ಮಾಡ್ತದೆ, ಆವಾಗ ತದೇಕ ಚಿತ್ತದಿಂದ ಆ ದೇವಿಯ ಆತ ಉಪಾಸನೆ ಮಾಡಿದ್ದೇ ಹೌದಾದಲ್ಲಿ, ಜಪವನ್ನು ಮಾಡಿದ್ದೇ ಹೌದಾದಲ್ಲಿ ಆತನಿಗೆ ಭವರೋಗದಿಂದ ಎಲ್ಲ ರೀತಿಯಾದಂತಹ ಮುಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಅಷ್ಟೇ ಅಲ್ಲ, ಆತನಿಗೆ ಯಾವುದೇ ರೀತಿಯಾದಂತಹ ಆದಿ ಎಂಬುದಾಗಿ ಹೇಳಿದರೆ ಮನಸ್ಸಿಗೆ ಬರುವಂತಹ ರೋಗಗಳು, ವ್ಯಾಧಿ ಎಂಬುದಾಗಿ ಹೇಳಿದರೆ ದೇಹಕ್ಕೆ ಬರುವಂತಹ ರೋಗಗಳು, ಈ ಎಲ್ಲ ರೀತಿಯಾದಂತಹ ರೋಗಗಳಿಂದಲೂ ಕೂಡ ಶಾಶ್ವತವಾಗಿ ಮುಕ್ತಿಯನ್ನ ಈ ಕೂಷ್ಮಾಂಡ ಎಂಬಂತಹ ದೇವಿಯು ತಾನು ಕರುಣಿಸ್ತಾಳೆ ಎಂಬುದಾಗಿ ತಿಳಿಸ್ತಾರೆ. ಇನ್ನು ಈ ಕೂಷ್ಮಾಂಡ ಎಂಬುದಾಗಿ ಹೆಸರು ಹೇಗೆ ಬಂತು ಎಂಬುದಾಗಿ ಒಂದು ರೀತಿಯಾಗಿ ನಾವು ನೋಡಿದ್ವಿ. ಉಷ್ಣತೆಯನ್ನು ಹೊಂದಿರತಕ್ಕಂತಹ ಒಂದು ಬ್ರಹ್ಮಾಂಡವನ್ನ ರಚನೆ ಮಾಡಿದ್ಲು, ಹಾಗಾಗಿ ಕೂಷ್ಮಾಂಡ ಎಂಬುದಾಗಿ ಹೆಸರು ಬಂದಿತು ಎಂಬುದಾಗಿ. ಇನ್ನು ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂಬುದಾಗಿ ಹೇಳಿದ್ರೆ, ನಾವು ಕನ್ನಡದಲ್ಲಿ ಏನು ಕುಂಬಳಕಾಯಿ ಎಂಬುದಾಗಿ ಹೇಳ್ತೇವೆ, ತರಕಾರಿ, ಆ ಅರ್ಥವನ್ನ ಸಂಸ್ಕೃತದ ಕೂಷ್ಮಾಂಡ ಎಂಬಂತಹ ಪದ ಸೂಚಿಸ್ತದೆ. ಹಾಗಾಗಿ ಈ ಕುಂಬಳಕಾಯಿ ಏನಿದೆ, ಇದರ ಬಲಿಯನ್ನು ನಾವು ಕೊಡ್ತೇವೆ ದುರ್ಗೆಯ ಪೂಜನೆ ಇತ್ಯಾದಿಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ. ಕುಂಬಳಕಾಯಿಯನ್ನ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯಾದಂತಹ ಬಲಿಪ್ರದಾನವನ್ನು ನಾವು ನೋಡ್ತೇವೆ. ಲಾಜ ಅಂದರೆ ಅರಳು ಹಾಕಿ ಬಲಿಪ್ರದಾನ ಮಾಡುವಂಥದ್ದು, ದೀಪವನ್ನು ಇಟ್ಟು ಬಲಿಪ್ರದಾನ ಮಾಡುವಂಥದ್ದು. ಅದೇ ರೀತಿಯಾಗಿ ಕುಂಬಳಕಾಯಿಗೆ ಕೆಲವರು ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಹಚ್ಚಿ ಬಲಿಪ್ರದಾನ ಮಾಡ್ತೇವೆ. ಈ ರೀತಿಯಾದಂತಹ ಕೂಷ್ಮಾಂಡ ಬಲಿ ಏನಿದೆ, ಕುಂಬಳಕಾಯಿಯ ಬಲಿ, ಅದು ಈ ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಹಾಗಾಗಿ ಆಕೆಯನ್ನ ಕೂಷ್ಮಾಂಡ ಎಂಬಂತಹ ಹೆಸರಿನಿಂದ ಕರೀತಾರೆ ಎಂಬುದಾಗಿ ತಿಳಿಸ್ತಾರೆ. ಅಷ್ಟೇ ಅಲ್ಲದೆ ಈ ಕೂಷ್ಮಾಂಡ ದೇವಿಯ ರೂಪ ಹೇಗೆ ಎಂಬುದಾಗಿ ಹೇಳಿದರೆ ಅದನ್ನು ತಿಳಿಸ್ತಾರೆ. ಸಿಂಹ ವಾಹಿನಿಯಾಗಿದ್ದಾಳೆ. ಅಷ್ಟೇ ಅಲ್ಲದೆ 8 ಭುಜಗಳನ್ನು ಹೊಂದಿರತಕ್ಕಂತಹ ರೂಪ ಈ ದೇವಿಯದ್ದು. ಹಾಗಾಗಿ ಈ ದೇವಿಯನ್ನು ಅಷ್ಟಭುಜ ಎಂಬಂತಹ ಹೆಸರಿನಿಂದಲೂ ಕೂಡ ಕರೀತಾರೆ. ಈ ಅಷ್ಟಭುಜ ದೇವಿ ಏನೇನು ಧಾರಣೆ ಮಾಡಿಕೊಂಡಿದ್ದಾಳೆ ತನ್ನ 8 ಕೈಗಳಲ್ಲಿ ಎಂಬುದಾಗಿ ಹೇಳಿದರೆ ಕ್ರಮವಾಗಿ ತಿಳಿಸ್ತಾರೆ. ಈ ದೇವಿ ತನ್ನ ಕೈಗಳಲ್ಲಿ ಗದೆಯನ್ನು, ಚಕ್ರವನ್ನು, ಅದೇ ರೀತಿಯಾಗಿ ಧನುಸ್ಸನ್ನು, ಬಾಣವನ್ನು, ಅಮೃತಪೂರ್ಣವಾದಂತಹ ಕಲಶವನ್ನು, ಅದೇ ರೀತಿಯಾಗಿ ಇನ್ನೂ 2 ಆಯುಧಗಳನ್ನು ಕೂಡ ಆಕೆ ಧಾರಣೆ ಮಾಡಿದ್ದಾಳೆ. ಇನ್ನು ಒಂದು ಕೈ ಎನ್ನುವಂಥದ್ದು ಅಭಯ ಮುದ್ರೆಯನ್ನ ತೋರಿಸ್ತಾ ಇದ್ದಾಳೆ. ಈ ಅಭಯ ಮುದ್ರೆ ಭಕ್ತರಿಗೆ ಯಾವುದೇ ಸಂಕಷ್ಟ ಎನ್ನುವಂಥದ್ದು ಬಾರದೆ ನಾನು ನಿಮ್ಮ ರಕ್ಷಣೆಗಿದ್ದೇನೆ ಎಂಬುದಾಗಿ ತಾಯಿ ತಿಳಿಸಿಕೊಡ್ಲಿಕ್ಕೆ ಅಭಯ ಮುದ್ರೆಯನ್ನು ಧಾರಣೆ ಮಾಡಿದ್ದಾಳೆ. ಅಷ್ಟೇ ಅಲ್ಲದೆ ಯಾವುದಾದರೂ ಸಾಧಕ ಈ ದೇವಿಯ ಸಾಧನೆ ಉಪಾಸನೆಯನ್ನೇ ಮಾಡಿದ್ದೇ ಆದಲ್ಲಿ ಈ ಅಭಯ ಮುದ್ರೆಯೇ ಆತನಿಗೆ ಬೇಕಾದಂತಹ ಸಾಧನೆಯನ್ನು, ಬೇಕಾದಂತಹ ಶಕ್ತಿಯನ್ನು ಕೂಡ ಕರುಣಿಸುವಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಾರೆ. ಹೀಗಾಗಿ ಏತತ್ ದುರ್ಗಾದೇವಿಯ ರೂಪವಾಗಿರತಕ್ಕಂತಹ ಕೂಷ್ಮಾಂಡ ದೇವಿಯ ಉಪಾಸನೆಯನ್ನ ಮಾಡಬೇಕಾಗಿರತಕ್ಕಂಥದ್ದು. ಈ ದೇವಿಯ ಉಪಾಸನೆಯಿಂದ ಲೌಕಿಕವಾಗಿಯೂ ಅಲೌಕಿಕವಾಗಿಯೂ ಕೂಡ ಪ್ರಯೋಜನ ಎನ್ನುವಂಥದ್ದು ನಮಗೆ ಏರ್ಪಾಡಾಗುತ್ತೆ. ಲೌಕಿಕವಾಗಿ
ನಾವು ಮಾಡುವಂತಹ ವ್ಯವಹಾರ ಉದ್ಯಮಗಳಲ್ಲಿ ಕೀರ್ತಿ ಲಾಭ ಎನ್ನುವಂಥದ್ದು ಪ್ರಾಪ್ತಿಯಾಗುವುದಷ್ಟೇ ಅಲ್ಲದೆ ಸ್ತ್ರೀಯರಿಗೆ ಅಖಂಡ ಸೌಮಾಂಗಲ್ಯ ಎನ್ನುವಂಥದ್ದು ಉಂಟಾಗ್ತದೆ. ಈ ದೇವಿಯ ರೂಪ ಹೇಗೆ ಎಂಬುದಾಗಿ ಹೇಳಿದರೆ, ಯಾವಾಗಲೂ ಕೂಡ ಯುದ್ಧ ಸನ್ನದ್ಧಳಾಗಿ ಇರುವಂಥ ಈ ದೇವಿಯ ರೂಪ. ಹಾಗಾಗಿ ಯಾವುದಾದರೂ ಕೂಡ ಲೋಕದಲ್ಲಿ ಶತ್ರು ಪೀಡೆ ಎನ್ನುವಂಥದ್ದು ಜನರಿಗೆ ಕಾಡಿಸ್ತಾ ಇದ್ರೆ ಕೂಷ್ಮಾಂಡಾದೇವಿಯ ಪೂಜನೆ ಉಪಾಸನೆಯಿಂದಾಗಿ ಎಲ್ಲ ಶತ್ರು ನಿರ್ನಾಮವಾಗುತ್ತೆ, ಶತ್ರು ಪೀಡೆ ಎನ್ನುವಂಥದ್ದು ದೂರವಾಗುತ್ತೆ. ಅಷ್ಟೇ ಅಲ್ಲದೆ ಈ ದೇವಿಯ ಉಪಾಸನೆಯಿಂದಾಗಿ ಮಕ್ಕಳಿಗೆ ಸದ್ವಿದ್ಯ, ಸತ್ಪ್ರೇರಣ, ಸದ್ವಾಸನ ಎನ್ನುವಂಥದ್ದು ಉಂಟಾಗಿ ಉತ್ತಮವಾದಂತಹ ಜೀವನ ಇಹಲೋಕದಲ್ಲಿ ಪ್ರಾಪ್ತಿಯಾದರೆ ಈ ದೇವಿಯ ಉಪಾಸನೆಯಿಂದ ಯಾವುದೇ ಕಷ್ಟವಿಲ್ಲದೆ ಪಾರತ್ರಿಕ ಪ್ರಯೋಜನ ಎನ್ನುವಂಥದ್ದು ಕೂಡ ಈ ದೇಹದ ಸಂಪರ್ಕದ ನಂತರದ ಏನು ನಮ್ಮ ಪ್ರಯೋಜನ ಇದೆ ಆ ಪ್ರಯೋಜನವೂ ಕೂಡ ಉಂಟಾಗುತ್ತೆ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ದೇವಿಯ, ದುರ್ಗಾದೇವಿಯ ಏನು ಕೂಷ್ಮಾಂಡ ರೂಪವಿದೆ ಅದನ್ನು ಸ್ತುತಿ ಮಾಡೋಣ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ಕೆಲವು ಐಟಮ್ ಪೂರ ತಿಕ್ಕದಿನ ಮಗ, ಕೆಲವು ಐಟಮ್ ವಾಶ್ ವಾಪಡ್ ತಿಕ್ಕೊಂಡು ಮಗ. ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಉಡುಪಿ, ಮಂಗಳೂರು ಅಂಡ್ ಕುಂದಾಪುರ. Nuva by Mine from Malabar Gold and Diamonds. Shine out loud.